ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಅವತ್ತು ದೇವರ ಸನ್ನಿಧಿಯಲ್ಲಿ ಬಂದು ಅದನ್ನು ಆರಾಧನೆ ಮಾಡುವುದಕ್ಕೆ ಮತ್ತು ನಮ್ಮ ದೇವರ ಒಂದು ಜೀವವುಳ್ಳ ವಾಕ್ಯಗಳನ್ನು ಕೇಳುವುದಕ್ಕೆ ದೇವರು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ದೇವರು ಸ್ತೋತ್ರ ಮಾಡ್ತೇನೆ. ಈಗಾಗಲೇ ನಾವು ಯೋವೆಲ 2ನೇ ಅಧ್ಯಾಯ 12ರಿಂದ 32 ತನಕ ಓದ್ಕೊಂಡು ಕಳೆದ ಸಂದೇಶದಲ್ಲಿ ನಾನು ಹೇಳಿದ ಹಾಗೆ ಈ 12 ಚಿಕ್ಕ ಪ್ರವಾದಿಗಳು ಅಂತ ಇದ್ದಾರೆ. 12 ಚಿಕ್ಕ ಪ್ರವಾದಿಗಳ ಬಗ್ಗೆ ನಾವು ಧ್ಯಾನ ಮಾಡೋಣ ಅಂತ ಕಳೆದ ವಾರ ಹೋಶೇಯನ ಒಂದು ಪುಸ್ತಕದಿಂದ ನಾವು ನೋಡಿದ್ವಿ. ಈ ವಾರ ಯೋವೇಲನ ಪುಸ್ತಕದಿಂದ ದೇವರ ಚಿತ್ತವೇನು, ದೇವರ ಮನಸ್ಸೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇವತ್ತಿನ ಅಂಶ ಪಶ್ಚಾತ್ತಾಪ, ಮರುಸ್ಥಾಪನೆ ಮತ್ತು ಕರ್ತನ ದಿನ ಎಂಬುದಾಗಿ 3 ವಿಷಯಗಳ ಬಗ್ಗೆ. ಆ 3 ವಿಷಯಗಳ ಒಂದು ವಚನಗಳನ್ನ ಓದ್ತೇನೆ. ಮೊದಲನೇದು ಪಶ್ಚಾತ್ತಾಪ ಎಂಬುದಾಗಿ ಹೇಳ್ತಿದ್ದಾರೆ. 2ನೇ ಅಧ್ಯಾಯದಲ್ಲಿ 14ನೇ ವಚನ ಓದುವಾಗ, ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರವನ್ನು ದಯಪಾಲಿಸಿ ಹೋದಾನು ಅಂತ. ಅಂದ್ರೆ ಮನುಷ್ಯರಾದ ನಾವು ನಮ್ಮ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ದೇವ್ರ ಕಡೆ ತಿರುಗಬೇಕು ಅಂತ ಹೇಳಿ. ಹಲ್ಲೆಲೂಯಾ. ಇಲ್ಲ 12ನೇ ವಚನದಲ್ಲಿ ನಾವು ನೋಡ್ತೀವಿ, ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಅಂದ್ರೆ ನಮ್ಮ ವಚನ ಹೇಳುತ್ತೆ 1 ಯೋಹಾನ 3:8 ಪಾಪ ಮಾಡುವವನು ಸೈತಾನನ ಹೊರಟಿದವನಾಗಿದ್ದಾನೆ ಎಂಬುದಾಗಿ. ಸೊ ನಾವು ಒಂದು ದೇವರ ಮಕ್ಕಳಾಗಿರ್ತೀವಿ, ಇಲ್ಲಾಂದ್ರೆ ಸೈತಾನ ಮಕ್ಕಳಾಗಿರ್ತೀವಿ. ಇಬ್ಬರು ಮಕ್ಕಳು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪಾಪ ಮಾಡುವವರೆಲ್ಲರೂ ಕೂಡ ಸೈತಾನ ಮಕ್ಕಳಾಗಿರ್ತಾರೆ ಅಂತ. ಇಲ್ಲಿ ದೇವ್ರ ಮಕ್ಕಳೇ ಇವರು. ಯಾರು? ಇಸ್ರಾಯೇಲರು ದೇವ್ರ ಮಕ್ಕಳೇ. ಆದ್ರೆ ಇವರು ಪಾಪ ಮಾಡ್ತಾ ಇದ್ರು, ದೇವ್ರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇರೋದು ಪಶ್ಚಾತ್ತಾಪ ಪಡಬೇಕು. ಏನ್ ಪಶ್ಚಾತ್ತಾಪ ಅಂದ್ರೆ, ನಾನು ತಪ್ಪು ಮಾಡ್ತಿದ್ದೀನಿ, ದೇವ್ರ ವಿರುದ್ಧವಾಗಿ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ತಿರುಗೋದು. 2ನೇದು ಮರುಸ್ಥಾಪನೆ. ನೀನು ಮಾಡಿರುವಂತಹ ತಪ್ಪನ್ನ ದೇವರು ಆದಮನ್ನು ಕೂಡ ಬಿಟ್ಟಿಲ್ಲ. ತಪ್ಪು ಮಾಡಿದ್ದಕ್ಕೆ ದೇವರು ಆದಮನನ್ನು ಕೂಡ ಬಿಟ್ಟಿಲ್ಲ. ಏದೇನ್ ತೋಟದಲ್ಲಿ ಸುಖ ಸಂತೋಷದಿಂದ ಇದ್ದಂತ ಆದಮನನ್ನ ಅಂತ ಒಂದು ಆಶೀರ್ವಾದದಿಂದ ಅವನನ್ನ ಹೊರಗಡೆ ಕಳಿಸಿದ್ರು. ದಾವೀದ ಅಷ್ಟು ದೊಡ್ಡ ದೇವರ ಅಭಿಷೇಕನು, ದೇವರಾಗಿ ಎಷ್ಟೆಲ್ಲ ಸೇವೆ ಮಾಡಿದವನು. ಆದ್ರೆ ಅವನು ತಪ್ಪು ಮಾಡಿದ್ದಕ್ಕೆ ದೇವರವನ್ನೇನು ಸುಮ್ಮನೆ ಬಿಟ್ಟಿಲ್ಲ. ಅವರನ್ನ ಏನ್ ಮಾಡ್ದ? ದಂಡಿಸ್ದ. ಅವನ ಮಗ ಸತ್ತೋದ, ಅವನ ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾಯಿತು. ಮತ್ತೆ ಕೊನೆಗೆ ಇವನು ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸೌಲನಿಂದ ದೂರ ಓಡ್ತಾ ಇದ್ದ. ಬೈಬಲಲ್ಲಿ ಪಾಪ ಮಾಡದೇ ಇರೋವನ್ನ ದೇವರು ಶಿಕ್ಷಿಸಿರೋ ತರ ನಾವು ನೋಡ್ತೇವೆ. ಆದ್ರೆ ಎಷ್ಟು ಬೇಗ ನಾವು ದೇವರ ಕಡೆ ತಿರುಗ್ತೀವಿ. ಈಗ ದಾವೀದನ ಬಗ್ಗೆ ನಾನು ಧ್ಯಾನ ಮಾಡ್ತಾ ಇದ್ದೆ. ಅವನು ಉರಿಯನ ಹೆಂಡತಿ ಜೊತೆ ತಪ್ಪು ಮಾಡ್ತಾನೆ. ಆದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ದೇವರ ಬಳಿಯಲ್ಲಿ ಅದನ್ನ ಮುಚ್ಚಿಡ್ತಾರೆ, ದೇವರ ಮಕ್ಕಳ ಮಧ್ಯದಲ್ಲಿ ಅದನ್ನು ಮುಚ್ಚಿಡ್ತಾರೆ. ಆಗೇನಾಗುತ್ತೆ ಅದು? ದೇವರೇನ್ ಮಾಡ್ತಾನೆ, ಒಬ್ಬ ಪ್ರವಾದಿಯನ್ನ ಕಳಿಸ್ಬಿಟ್ಟು ದಾವೀದನ ಹತ್ರ ಮಾತಾಡೋಕೆ ಹೇಳ್ತಾರೆ. ಒಂದು ಸ್ಟೋರಿ, ಒಂದು ಚಿಕ್ಕ ಕಥೆ ಹೇಳಿ ಪ್ರವಾದಿ ಅವ್ರಿಗೆ ಅರ್ಥ ಆಗೋದಕ್ಕೆ ಹೇಳ್ತಾನೆ. ಒಬ್ಬರಿಗೆ 100 ಕುರಿ ಇರುತ್ತೆ, ಇನ್ನೊಬ್ರಿಗೆ ಒಂದೇ ಒಂದು ಕುರಿ ಇರುತ್ತೆ. ಆದ್ರೆ 100 ಕುರಿ ಇರೋನು, ಒಂದು ಕುರಿ ಇರೋನ್ನ ಕುರಿ ಮೇಲೆ ಆಸೆ ಪಟ್ಟು ಅದನ್ನು ಕತ್ಕೊಳ್ತಾನೆ. ಇದು ಒಳ್ಳೇದ ಅಂತ ಹೇಳಿದ್ರೆ, ಇಲ್ಲ ಅಂತವನು ನನ್ನ ರಾಜ್ಯದಲ್ಲಿ ಇರ್ಲೇಬಾರ್ದು ಅಂತ ಹೇಳ್ತಾನೆ. ಯಾರೋ ಅವನು ಹೇಳು, ನಾನು ಶಿಕ್ಷೆ ಕೊಡ್ತೀನಿ ಅಂದ್ರೆ ಅದು ನೀನೇ ಅಂತ ಹೇಳಿ. ನಾನು ಅಂತ ಹೇಳಿದ್ರೆ 1 ವರ್ಷ ಆಗೋಗಿದೆ ತಪ್ಪು ಮಾಡಿ. ಅದೇ ದೇವರು ಗೊತ್ತಾನೆ, ಮನುಷ್ಯರಿಂದ ನಾವು ಮುಚ್ಚಿಡ್ಬೋದು. ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳುತ್ತೆ, ಪಾಪ ಮಾಡಿ ಅದನ್ನು ಮುಚ್ಚಿಟ್ರೆ ಶಾಪ ಬರುತ್ತೆ. ಅದನ್ನ ದೇವರ ಬಳಿಯಲ್ಲಿ ಎಷ್ಟು ಬೇಗ ನಾವು ಅರಿಕೆ ಮಾಡಿ ಸರಿಪಡಿಸ್ಕೊಳ್ತೇವೋ ಅಷ್ಟು ದೇವರ ಕೃಪೆಯನ್ನು ಹೊಂದ್ಕೊಳ್ತೇವೆ. ಹಲ್ಲೆಲೂಯಾ. ಇಲ್ಲಿ ದಾವೀದ 1 ವರ್ಷ ಆದ್ಮೇಲೆ ಅದು ದೇವರ ಸೇವಕರು ಬಂದು, ಪ್ರವಾದಿ ಬಂದು ಅವನಿಗೆ ಬುದ್ಧಿ ಹೇಳಿದ ಮೇಲೆ, ದೇವ್ರಿಗೆ ಈ ವಿಷಯ ಗೊತ್ತು, ನೀನು ಪಶ್ಚಾತ್ತಾಪ ಪಟ್ಟಿಲ್ಲ, ಅದಕ್ಕೆ ನೀನು ಇಷ್ಟೆಲ್ಲ ಆಗ್ತಿರೋದು ನಿನ್ನ ಕುಟುಂಬದಲ್ಲಿ ಅಂತ ಹೇಳಿದ್ಮೇಲೆ ಅವನು ದೇವ್ರ ಕಡೆ ತಿರುಗಿದ. ಆ 1 ವರ್ಷದಲ್ಲಿ ಏನೆಲ್ಲ ನಡೀತಿದ್ದು ಅಂತ, ಅವನು ಹುಟ್ಟಿದಂತ ಮಗು ಸತ್ತೋಗುತ್ತೆ. ಅದಾದ್ಮೇಲೆ ಅವನ ಸ್ವಂತ ಮಗನೇ ಸ್ವಂತ ಮಗಳನ್ನ ಹಾಳು ಮಾಡ್ತಾನೆ. ಎಂತ ದುರಂತ ಇದು ಗೊತ್ತಾ? ಮತ್ತೆ ಇವನು ಸ್ವಂತ ಮಗ ಅಬ್ಸಲೋಮ್ ಅಂತ ಹೇಳಿ
ಅಬ್ಸಲೋಮ ಸ್ವತಃ ತಂದೆಯ ವಿರುದ್ಧವಾಗಿ ರಾಜ್ಯ ಕಂಡೋಗಿ ಬರ್ತಾನೆ. ತಂದೆನ ಹಾಳು ಮಾಡಿಬಿಟ್ಟು ನಾಶ ಮಾಡಿ ನಾನು ಇಸ್ರಾಯೇಲ್ ದೇಶಕ್ಕೆ ರಾಜನಾಗಬೇಕು ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಬೈಬಲಲ್ಲಿ ನಾವು ನೋಡ್ತೇವೆ. ದೇವರ ಮಕ್ಕಳಾದರೂ ದೇವರ ಮಕ್ಕಳಲ್ಲದೇ ಇದ್ರು ಕೂಡ. ಮೂರನೇದಾಗಿ ನಾವು ನೋಡೋದು ಏನಿಲ್ಲ ಅಂದ್ರೆ ಕರ್ತನ ದಿನ ಅಂತ. ಆ ಕರ್ತನ ದಿನ ಅಂದ್ರೆ ಇಲ್ಲಿ ನಾವು ನೋಡ್ತೀವಿ 30ನೇ ವಚನದಲ್ಲಿ 2:30, ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು. ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಏನ್ ಹೇಳ್ತಿರೋದು, ದೇವರ ದಿನ ಅಂತ ಬರ್ತಾ ಇದೆ. ಇವತ್ತೇನು ಜನ ಕೂಗಾಡ್ತಿದ್ದಾರೆ, ಕಿರಿಚಾಡ್ತಿದ್ದಾರೆ, ನಮ್ದೇ ದಿನ, ನಮ್ದೇ ರಾಜ್ಯ ಅಂತ. ದುಡ್ಡಿರೋರು ಅವಳೇ ದೊಡ್ಡಸ್ತಿಗೆ ಮಾಡ್ತಾ ಇದ್ದಾರೆ. ಅದ್ರ ಗೊತ್ತಿದ್ದಿರೋದ್ರೆ ಈ 3 ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಒಂದು, ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ ದೇವರು ಅವರ ಜೀವಿತಗಳನ್ನ ಮತ್ತೆ ಮರುಸ್ಥಾಪನೆ ಮಾಡಲ್ಲ. ಒಂದ್ ವೇಳೆ ಅವರು ಮರುಸ್ಥಾಪನೆ ಆಗಿಲ್ಲ ಅಂತ ಹೇಳಿದ್ರೆ ಕರ್ತನ ದಿನವನ್ನು ಎದುರ್ಕೊಳ್ಬೇಕಾಗುತ್ತೆ. ಆ ಕರ್ತನ ದಿನ ಎಷ್ಟು ಭಯಂಕರವಾಗಿರುತ್ತೆ ಗೊತ್ತಾ? ಫಸ್ಟಲ್ಲಿ ಯೇಸುವಾಗಿ ಬಂದ್ರಲ್ಲ ಕುರಿಮರಿಯಾಗಿ, ಆ ತರ ಬರಲ್ಲ, ಆತನ ಸಿಂಹವಾಗಿ ಬರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುರಿಮರಿಯಾಗಿ ಬರಲ್ಲ. ಕುರಿಮರಿಯಾಗಿ ಬಂದಿದ್ದು ನಿನಗೋಸ್ಕರ, ನನಗೋಸ್ಕರ ಸಿಲುಬೆಯಲ್ಲಿ ಬಲಿಯಾಗೋದಕ್ಕೆ. ಯೇಸು ಕುರಿಮರಿಯಾಗಿ ಬಂದಿದ್ದು ತನ್ನ ರಕ್ತದಿಂದ ನಮ್ಮನ್ನ ತೊಳೆಯೋದಕ್ಕೆ, ನಮ್ಮನ್ನ ಶುದ್ಧೀಕರಿಸೋದಕ್ಕೆ. ಆದರೆ 2ನೇ ದಿನ ಬಂದಿದೆಯಲ್ಲ ಕರ್ತನ ದಿನ, ಅದು ನಿನ್ನನ್ನು ಪ್ರೀತಿಸೋದಕ್ಕಲ್ಲ, ದಂಡಿಸೋದಕ್ಕೆ. ಹಲ್ಲೆಲೂಯಾ. ಈ ಲೋಕದ ಜನರು ದೇವರ ಕಡೆ ತಿಳ್ಕೊಂಡಿಲ್ಲ ಅಂದ್ರೆ, ಈ ಲೋಕದ ಜನರು ದೇವರ ಬಳಿಗೆ ಬಂದಿಲ್ಲ ಅಂತ ಹೇಳಿದ್ರೆ, ಮೊದಲು ನೋಡಿದ ಯೇಸು ಬೇರೆ, ಬರ್ತಿರುವಂತ ಯೇಸು ಬೇರೆ. ಹಲ್ಲೆಲೂಯಾ. ಆತನ ಕೋಪದ ಮುಂದೆ ಯಾರು ನಿಲ್ಲಲ್ಲ. ಬೆಂಕಿ ತರ ಆತನ ಬರ್ತಾನೆ ಎಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥವನ್ನೆಲ್ಲ ನೀವು ನೋಡಿದ್ರೆ ಭಯ ಆಗುತ್ತೆ. ಯೇಸು ಹೇಗೆ ಬರ್ಲಿಕ್ಕಿದ್ದಾರೆ ಅಂತ ಹೇಳಿ. ದೊಡ್ಡ ಕೊಂಬು, ತುತ್ತೂರಿ ಧ್ವನಿ ಕೇಳಿಸುತ್ತೆ ಆಕಾಶದಲ್ಲಿ. ಪ್ರಪಂಚದಲ್ಲಿ ಬೇರೆ ಯಾರು, ಯಾವ ದೇವರು ಇದ್ರ ಬಗ್ಗೆ ಹೇಳಿಲ್ಲ ಮುಂದೆ ಏನ್ ನಡೆಯುತ್ತಂತ ಯೇಸು ಹೇಳಿದ್ದಾರೆ. ಒಂದು ದೊಡ್ಡ ತುತ್ತೂರಿ ಶಬ್ದ ಪರಲೋಕದಲ್ಲಿ, ಆಕಾಶದಲ್ಲಿ ಕೇಳಿಸುತ್ತೆ. ಆ ಶಬ್ದ ಕೇಳುವಾಗ ಕ್ರಿಸ್ತನಲ್ಲಿ ಸತ್ತವರು ಅಂತ ಹೇಳ್ತಾರಂತೆ ಫಸ್ಟ್. ಹಲ್ಲೆಲೂಯಾ. ಬದುಕಿರೋರು ಆಮೇಲೆ ನಾವು ರೂಪಾಂತರ ಹೊಂದಿ ಕ್ಷಣ ಮಾತ್ರದಲ್ಲಿ ದೇವರ ಬಳಿಗೆ ಹೋಗ್ತೀವಂತ ವಾಕ್ಯ ಹೇಳುತ್ತೆ. ಇವತ್ತು ನಾನು ನೀನು ಸಾರ್ತಿರುವಂತ ಸುವಾರ್ತೆಯನ್ನು ಪಶ್ಚಾತ್ತಾಪ ಪಡಬೇಕು ಅಂತ, ದೇವರ ಕಡೆಗೆ ತಿರುಗಬೇಕು ಅಂತ, ಅವರವರ ತಪ್ಪುಗಳನ್ನ, ಅವರ ಪಾಪಗಳನ್ನ ಅವ್ರು ತಿಳ್ಕೊಂಡು ದೇವ್ರಿಗೆ ಒಪ್ಪಿಸ್ಕೊಳ್ಬೇಕು ಅನ್ನೋದು. ಯಾವಾಗ ಅವರವರ ಜೀವಿತಗಳು ಹೇಗಿದೆಯೋ, ಅವರು ಏನಾದರೂ ದೇವ್ರ ಕಡೆ ತಿರುಗಿಲ್ಲ ಅಂದ್ರೆ ದೇವರು ಮನಸ್ಥಾಪನೆ ಮಾಡಲ್ಲ, ದೇವರವರನ್ನ ಉದ್ಧಾರ ಮಾಡಲ್ಲ, ದೇವರವರನ್ನ ಮೇಲೆ ಕೆತ್ತಲ್ಲ. ದಾವಿದನ ಬಗ್ಗೆ ನಾನು ಹೇಳ್ತಾ ಇದ್ದೆ. ಯಾವಾಗ ಅವನು 1 ವರ್ಷ ಮುಚ್ಚಿರ್ತಾನಲ್ಲ, ಸಮಸ್ಯೆಗಳ ಮೇಲೆ ಸಮಸ್ಯೆ, ಕಷ್ಟಗಳ ಮೇಲೆ ಕಷ್ಟ, ಶಾಪಗಳ ಮೇಲೆ ಶಾಪ, ಅವನೇನು ಮಾಡಕ್ಕೆ ಹೋದ್ರು ಕೂಡ ಅದು ಸರಿ ಆಗ್ತಿರ್ಲಿಲ್ಲ. ಯಾವಾಗ ಆ ಒಂದು ಪ್ರವಾದಿ ಬಂದು ಹೇಳ್ತಾನೆ, ಯಾವಾಗ 51ನೇ ಕೀರ್ತನೆ ನೀವು ಓದಿರ್ಬೋದು, ಅವನು ಪಾಪದಿಂದ ಪಶ್ಚಾತ್ತಾಪ ಪಡ್ತಾನೆ. ದೇವರೇ ನಾನು ಪಾಪಿ, ತಾಯಿಯ ಗರ್ಭದಿಂದಲೂ ನಾನು ಪಾಪಿ, ನನ್ನ ಕ್ಷಮಿಸು ದೇವರೇ. ನಿನ್ನ ಒಂದು ಹಿಸೋಪಿನಿಂದ ನನ್ನ ತೊಳೆದೇವ್ರೆ, ಹಿಮದಷ್ಟು ಬೆಳ್ಳಗಾಗೋ ಥರ ನನ್ನನ್ನು ಮಾಡಿದ್ದೇವೆ, ನಾನು ಪಾಪ ಮಾಡಿದ್ದೀನಿ ದೇವರೇ. ಹಲ್ಲೆಲೂಯಾ. ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು ಅಂತ ಹೇಳಿ ನಿನ್ನ ಆ ರಕ್ಷಣೆ ಆನಂದವನ್ನು ನನ್ನಿಂದ ತೆಗಿಬೇಡ ಅಂತ. ರಕ್ಷಣೆ ಹೊಂದಿರೋರು, ರಕ್ಷಣೆ ಹೊಂದದೇ ಇರೋರು ಪಾಪ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ನೋಡುವಾಗ, ರಕ್ಷಣೆ ಹೊಂದದೇ ಇರೋರು ಅವ್ರು ಏನ್ ತಪ್ಪು ಮಾಡಿದ್ರು ಕೂಡ ಅದು ನಡೆಯುತ್ತೆ. ಕೊನೆಯ ದಿನದಲ್ಲಿ ಅವ್ರು ನರಕಕ್ಕೆ ಹೋಗ್ತಾರೆ ಬಿಡಿ. ಯೇಸುನ ನಂಬದೇ ಇರೋರು ಅವರು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಕೊನೆಗೆ ನರಕಕ್ಕೆ ಹೋಗ್ಬೇಕು, ಯೇಸು ನಂಬಿಲ್ಲ ಅಂದ್ರೆ. ಆದ್ರೆ ಯೇಸುನ ನಂಬಿದವರು ತಪ್ಪು ಮಾಡಿದ್ರೆ ಸಂತೋಷನ ಕಳ್ಕೊಳ್ತೀವಿ, ಸಮಾಧಾನ ಕಳ್ಕೊಳ್ತೀವಿ, ರಕ್ಷಣೆಯ ಆನಂದ. ಅದನ್ನೇ ಅವ್ರು ಹೇಳ್ತಾನೆ ಕೀರ್ತನೆ 51:10 ಓದುವಾಗ, ನಿನ್ನ ರಕ್ಷಣೆಯ ಆನಂದವನ್ನ ನನ್ನಿಂದ ತೆಗೆದಾಗಬೇಡ, ನಿನ್ನ ಆತ್ಮವನ್ನ ನನ್ನಿಂದ ತೆಗೆದು ಹಾಕಬೇಡ. ದೇವರ ಆತ್ಮನು ನಮ್ಮಲ್ಲಿ ಇದ್ದುಕೊಂಡು ಆ ದೇವರ ಆತ್ಮನ ದುಃಖಪಡಿಸೋದಿದೆಯಲ್ಲ, ನಾವು ಸಂತೋಷವಾಗಿರೋಕ್ಕಾಗಲ್ಲ. ಹಲ್ಲೆಲೂಯಾ. ಹಾಗಾಗಿ ಈ ಯೋವೇಲ ದೇವರ ಬಳಿಗೆ, ದೇವರ ಮುಂದೆ ಹೋಗಿ ನಾವು ನಿಂತ್ಕೊಳ್ಳುವಾಗ, ನನ್ನ ಜನರು ಈ ತರ ಒಂದು ಪಾಪಗಳನ್ನು ಮಾಡ್ತಿದ್ದಾರೆ, ನನಗೆ ವಿರುದ್ಧವಾದ ಕಾರ್ಯ ನಾನು ಆರಿಸ್ಕೊಂಡಿರೋದು, ನನ್ನ ಜನರೇ ಈ ತರ ತಪ್ಪು ಮಾಡುವಾಗ ಮತ್ತೆ ಅನ್ಯ ಜನರಿಗೆ ನಾನು ಏನು ಹೇಳಿ? ನಾನು ಇಸ್ರಾಯೇಲ್ ದೇಶವನ್ನು ಆರಿಸ್ಕೊಂಡಿರೋದು, ಬೇರೆಯವ್ರಿಗೆಲ್ಲ ಬೆಳಕಾಗಿರ್ಬೇಕು ಅಂತ ನಾನು ಇವ್ರನ್ನ ಆರಿಸ್ಕೊಂಡಿದ್ದೇನೆ, ಅನ್ಯ ಜನರಿಗೆಲ್ಲ ಸಾಕ್ಷ್ಯ
ನಾನು ಇಸ್ರಾಯೇಲನ್ನು ಆರಿಸ್ಕೊಂಡಿದ್ದೇನೆ. ಇವರೇ ತಪ್ಪು ಮಾಡಿದ್ರೆ, ಇವರೇ ವಿಗ್ರಹಾರಾಧನೆ ಮಾಡಿದ್ರೆ, ಇವರೇ ಶೈಲಿಕವಾದ ತಪ್ಪುಗಳನ್ನ ಮಾಡ್ತಾ ಇದ್ರೆ ಮತ್ತೆ ಹೇಗೆ ಇವರು ಇನ್ನೊಬ್ಬರನ್ನ ರಕ್ಷಣೆ ಮಾಡಬೇಕಾಗುತ್ತೆ ಅಂತ ಹೇಳಿ ಯೋವೇಲ ಹತ್ರ ಮಾತನಾಡುವಾಗ ಯೋವೇಲನ್ನು ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ ಜನರಿಗೆ. ಹಲ್ಲೆಲೂಯಾ. ಈಗ ಹೇಳ್ತಿರೋದು ಬರೀ 3 ಅಧ್ಯಾಯ ಇದೆ ಇದರಲ್ಲಿ, ಆದರೆ ತುಂಬಾ ಅಮೂಲ್ಯವಾದಂತಹ ವಿಷಯವನ್ನು ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ನಾವು ನಮ್ಮ ತಪ್ಪನ್ನ ತಿಳ್ಕೊಂಡು ದೇವರ ಕಡೆ ತಿರುಗಿಲ್ಲ ಅಂದ್ರೆ ಖಂಡಿತ ನಾವು ಕೂಡ ನಾಶವಾಗ್ತೇವೆ. ಅದನ್ನೇ ಹೇಳೋದು ಇಲ್ಲೇನಂತ ಇರೋದನ್ನ 32ನೇ ವಚನದಲ್ಲಿ ನಾವು ಓದ್ಕೊಂಡವಲ್ಲ, 2:32ರಲ್ಲಿ, ಆದರೂ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆ ಆಗುತ್ತದೆ. ಯೇಸು ನಾಮ ಹೇಳಿಕೊಳ್ಳೋರು ಮಾತ್ರ ರಕ್ಷಣೆ ಆಗುತ್ತೆ. ಯೇಸುವಿನ ಬಳಿಗೆ ಎಷ್ಟು ಬೇಗ ನಾವು ಬರ್ತೀವೋ ಅಷ್ಟು ಒಳ್ಳೆಯದು. ಯೇಸುವಿನ ನಾಮದಲ್ಲಿ ಎಷ್ಟು ಬೇಗ ನಾವು ರಕ್ಷಣೆ ಏನೋ ನಂಬಿಕೆ ಇಡ್ತೀವೋ ಅಷ್ಟು ಬೇಗ ನಮ್ಮ ರಕ್ಷಣೆ ಆಗುತ್ತೆ. ಹಲ್ಲೆಲೂಯಾ. ಸೈತಾನನು ಅನೇಕ ವಿಷಯಗಳನ್ನ ತಂದು ಹಾಕ್ತಾನೆ ಮನಸ್ಸಲ್ಲಿ. ಸೈತಾನ ಮಾತಲ್ಲ, ನಾವು ದೇವರ ಮಾತನ್ನು ಕೇಳ್ಬೇಕು. ದೇವರ ಮಕ್ಕಳು ದೇವರ ಮಾತು ಕೇಳ್ತಾರೆ, ಸೈತಾನ ಮಕ್ಕಳು ಸೈತಾನ ಮಾತು ಕೇಳ್ತಾರೆ. ಅವರು ಕತ್ತಲೆಯಲ್ಲಿರೋರು, ಯೇಸುವಿನ ನಾಮದವರು ಕತ್ತಲೆಯಲ್ಲಿರೋರು, ನಾವು ಬೆಳಕಲ್ಲಿರೋರು. ಬೆಳಕಲ್ಲಿ ಇದ್ದೀವಿ ಅಂತ ಹೇಳಿ ಕತ್ತಲೆಯ ಕಾರ್ಯಗಳಲ್ಲಿ ನಾವು ತೊಡಗಬಾರ್ದು. ಸೊ ಇಲ್ಲಿ ಇಸ್ರಾಯೇಲನ್ನ ದೇವರು ಪದೇ ಪದೇ ಎಚ್ಚರಿಸ್ತಿರೋದೇ. ಕಳೆದ ವಾರ ಕೂಡ ನಾವು ನೋಡಿದ್ವಿ, ದೇವರು ಆರಿಸ್ಕೊಂಡಿರುವಂಥ ಇಸ್ರಾಯೇಲು ಪಾಪದಲ್ಲಿ ಬಿದ್ದಿರುತ್ತೆ. ಅದೆಷ್ಟು ದೇವರ ಮನಸ್ಸಿಗೆ ನೋವಾಗುತ್ತೆ ಯೋಚನೆ ಮಾಡಿ. ಈಗ ನನ್ನ ಕುಟುಂಬದವರು ಪಾಪ ಮಾಡಿದ್ರೆ, ನನ್ನ ಕುಟುಂಬದವರು ನನ್ನ ವಿರುದ್ಧವಾಗಿ ಮೋಸ ಮಾಡಿದ್ರೆ ನನಗೆ ಎಷ್ಟು ದುಃಖ ಆಗುತ್ತೆ. ದೇವರ ಮಕ್ಕಳಾಗಿರುವ ನಾವು, ದೇವರ ಮಕ್ಕಳಾಗಿರುವ ಇಸ್ರಾಯೇಲರು ರಕ್ಷಣೆ ಹೊಂದಿರುವವರು ಪಾಪ ಮಾಡುವಾಗ ಹೇಗಿರುತ್ತೆ ದೇವರ ಹೃದಯ? ಅನ್ಯ ಜನರು ಅವ್ರು ಕತ್ತಲೆಯಲ್ಲಿದ್ದಾರಂದ್ರೆ ದೇವರಿಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಆ ಸಮಯ ಅವ್ರಿಗೋಸ್ಕರ ಇಟ್ಟಿರ್ತಾರೆ, ಆ ಸಮಯದಲ್ಲಿ ಅವ್ರು ರಕ್ಷಣೆ ಹೊಂದ್ತಾರೆ. ರಕ್ಷಣೆ ಹೊಂದವರು ಇಲ್ಲದೇ ಇರೋರು ನರಕಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಪದೇ ಪದೇ ಅವರು ಗುಲಾಮರಾಗಿದ್ದು, ಪದೇ ಪದೇ ಅವರು ಸೆರೆಯಾಳರಾಗಿ ಹೋಗಿದ್ದು, ಪದೇ ಪದೇ ಅವರು ಚದರಿ ಹೋಗಿದ್ದು ಏನಕ್ಕಂದ್ರೆ ದೇವರ ಇಷ್ಟದಂತೆ ಇಲ್ಲದೆ ಇರೋದಿಲ್ಲ, ದೇವರ ಸುವಾರ್ತೆನ ಬಿಟ್ಟಿರೋದ್ರಿಂದ, ದೇವರನ್ನ ಕೋಪ ಬರೆಸೋದ್ರಿಂದ. ಅರ್ಥ ಆಗ್ತಿದೆಯಾ? ನಿನ್ನ ಜೀವನ ದೇವರ ಮುಂದೆ ಸರಿಯಾಗಿರ್ಬೇಕು. ಹಲ್ಲೆಲೂಯಾ. ಆಗ ಮಾತ್ರ ನಾವು ಲೋಕಕ್ಕೆ ಬೆಳಕಾಗಿರ್ಲಿಕ್ಕೆ ಸಾಧ್ಯ. ಈ 3 ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಆಳವಾಗಿ ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಪಶ್ಚಾತ್ತಾಪ, ಮರುಸ್ಥಾಪನೆ ಮತ್ತು ಕರ್ತನ ದಿನ ಅಂತ ಹೇಳಿ ಯೋವೇಲ 2:12-32 ಒಂದು 4 ವಿಷಯಗಳನ್ನು ನಾವು ನೋಡೋಕೆ ಮುಂಚೆ ಪರಿಚಯದಲ್ಲಿ 3 ವಿಷಯಗಳ ಕಡೆ ಗಮನ ಕೊಡೋಣ. ಮೊದಲನೇದು ಯೋವೇಲ ಅಂದರೆ ಅರ್ಥ ಯೆಹೋವನೇ ದೇವರು. ಯೋವೇಲ ಅಂದ್ರೆ ಏನರ್ಥ? ಯೆಹೋವನೇ ದೇವರು. ನೀವು ಬೇರೆ ದೇವರನ್ನ ಪೂಜೆ ಮಾಡ್ತೀರ ಅಂತ ಅವನ ಹೆಸರೇ ಯೆಹೋವನೇ ದೇವರು ಅಂತ ಹೇಳಿ ಕರೆಯಲ್ಪಡ್ತಿರೋದನ್ನ ನಾವು ನೋಡ್ತೀವಿ. ಎರಡನೇದಾಗಿ ಇವನು ಯೋವೇಲ ಯಹೂದಕ್ಕೆ ಪ್ರವಾದಿಸಿದ ಎಂಬುದಾಗಿ ನೋಡ್ತೀವಿ. ಯಹೂದ, ಇಸ್ರಾಯೇಲ್ ಯಹೂದ 2 ಆಯ್ತು ಅಂತ ನಾವು ನೋಡಿದ್ವಿ. ಕಳೆದ ಒಂದು ಸಂದೇಶದಲ್ಲಿ ನಾವು ನೋಡಿದ್ದು ಈ ಘೋಷೆಯನ್ನು ಇಸ್ರಾಯೇಲ್ಗೆ ಸುವಾರ್ತೆ ಸಾರದ, ಸಮರ್ಯ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರದ ಅಂತ ನಾವು ನೋಡಿದ್ವಿ. ಆದರೆ ಇವತ್ತು ಯೋವೇಲನ ಬಗ್ಗೆ ನೋಡ್ತಿರೋದು ಯೋವೇಲನು ಯಹೂದ ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ಯೆರೂಸಲೇಮಲ್ಲಿ ಅವನು ಹೆಚ್ಚಿನ ಸೇವೆಯನ್ನು ಮಾಡ್ತಾನೆ.
ಸೊ ಇಲ್ಲಿ ಹೆಚ್ಚಿನ ಸೇವೆ ಯೆರೂಸಲೇಮಲ್ಲಿ ಈ ಯೋವೇಲನ್ನು ಮಾಡ್ತಾರೆ. ಈ 3 ವಿಷಯಗಳು ಪರಿಚಯದಲ್ಲಿ. ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ಒಂದು 4 ವಿಷಯಗಳ ಬಗ್ಗೆ ನಾವು ನೋಡೋಣ. ಮೊದಲನೇದು ಪಶ್ಚಾತ್ತಾಪಕ್ಕಾಗಿ ಕರೆ ಎಂಬುದು. ಏನಕ್ಕೆ ಕರೆ? ಪಶ್ಚಾತ್ತಾಪಕ್ಕಾಗಿ. ಇವತ್ತಿಗೂ ದೇವರು ಸೇವಕರ ಮೂಲಕ, ದೇವರ ಮಕ್ಕಳ ಮೂಲಕ ಜನರಿಗೆ ಎಚ್ಚರಿಸ್ತಾನೆ ಇದ್ದಾರೆ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ನನ್ನ ಕಡೆಗೆ ತಿರುಗಿರಿ, ನಾನು ನಿಮ್ಮ ರಕ್ಷಕನಾಗಿದ್ದೇನೆ, ನಿಮ್ಮ ಒಡೆಯನಾಗಿದ್ದೇನೆ, ನಿಮ್ಮನ್ನ ಕ್ಷಮಿಸುವ ದೇವರಾಗಿದ್ದೇನೆ. ಕ್ಷಮಾಪಣೆ ಹೊಂದಿಕೊಳ್ಳೋದಕ್ಕೆ ಯೇಸು ಬರೋ ತನಕ ಮಾತ್ರನೇ ಅವಕಾಶ ಇರೋದು. ಕ್ರಿಸ್ತನ 2ನೇ ಬರುವಿಕೆ ತನಕ ಮಾತ್ರ ಅವಕಾಶ ಇರೋದು. ಇಲ್ಲ ನಾವು ಸಾಯೋ ತನಕ, ನಾವು ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ನಾವು ಪಶ್ಚಾತ್ತಾಪ ಪಟ್ಟಿಲ್ಲ, ದೇವ್ರ ಕಡೆ ಸರಿಯಾಗಿ ನಾವು ತಿರುಗಿಲ್ಲ ಅಂತ ಹೇಳಿದ್ರೆ ಕರ್ತನ ದಿನವನ್ನು ನಾವು ಎದುರುಗೊಳ್ಳಬೇಕಾಗಿಲ್ಲ. ನಾವು ರಕ್ಷಣೆ ಹೊಂದಿದ್ದೀವಿ ಅಂತಾನೋ ದೇವರ ಮಕ್ಕಳು ಅಂತಾನೋ ನಾವು ಮೋಸ ಹೋಗ್ಬಾರ್ದು. ಅರ್ಥ ಆಗಿದೆಯಾ? ಸೊ ದೇವರು ಪ್ರತಿ ಸಲ ಪ್ರತಿಯೊಬ್ಬರನ್ನು ಕೂಡ ಪಶ್ಚಾತ್ತಾಪ ಪಡಲಿಕ್ಕೆ ಕರೀತಾನೆ ಇರ್ತಾರೆ. ದೇವರು ತನ್ನ ವಾಕ್ಯದಿಂದ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದು ಯಾರಿಗೋ ಹೇಳ್ತಿದ್ದಾರೆ ಅಂತಲ್ಲ, ಮೊದಲು ನಾವು ತಗೋಬೇಕು. ಈ ವಾಕ್ಯ ನನಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಸ್ವೀಕರಿಸಬೇಕು. ಸೊ ಇಸ್ರಾಯೇಲರು ದೇವರಿಂದ ದೂರ ಇದ್ದದ್ರಿಂದ ಅವರನ್ನ ದೇವರು ಕರೀತಾ ಇರೋದನ್ನ ನಾವು ನೋಡ್ತೇವೆ. ಇದರಲ್ಲೊಂದು 3 ವಿಷಯಗಳ ಕಡೆ ನಾವು ನೋಡುವಾಗ ಯೆಹೋವನು ಕರೀತಾನೆ. ಯೆಹೋವನೇ ಅವರು ದೇವ್ರ ಕಡೆ ಬರಬೇಕು ಅಂತ ಹೇಳಿ ಕರೀತಾನೆ. ಎರಡನೇದಾಗಿ ಯೋವೇಲನು ಕೂಡ ದೇವರ ವಾಕ್ಯ ಹಿಡಿದು ಅವನು ಕೂಡ ಕರೆಯೋದನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯ 1ರಿಂದ 2ನೇ ಅಧ್ಯಾಯ 11ರ ತನಕ ಯೋವೇಲನು ಪ್ರವಾದಿಸೋದನ್ನು ನಾವು ನೋಡ್ತೇವೆ. 3ನೇದಾಗಿ ದೇವರ ಕಡೆ ಯಾವ ರೀತಿ ತಿರುಗಬೇಕು ಅಂತ ಪಶ್ಚಾತ್ತಾಪ ಪಡಬೇಕು ಅಂದ್ರೆ ಪೂರ್ಣ ಹೃದಯದಿಂದ, ಪೂರ್ಣ ಹೃದಯ ಮತ್ತು ಯಾವ ರೀತಿ ತಿರುಗಬೇಕು, ಯಾವ ರೀತಿ ಪಶ್ಚಾತ್ತಾಪ ಪಡಬೇಕು ನಾವಂದ್ರೆ ದೇವರು ಹೇಳ್ತಾನೆ ನಿನ್ನ ಪೂರ್ಣ ಹೃದಯದಿಂದ ದೇವರನ್ನ ಪ್ರೀತಿ ಮಾಡಬೇಕಾಗುತ್ತೆ. ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಬಲದಿಂದ ದೇವರ ಪ್ರೀತಿ. ಪೂರ್ಣ ಅನ್ನೋದು ತುಂಬಾ ಮುಖ್ಯ, ಅರ್ಧಂಬರ್ಧ ಮನಸ್ಸಿನಿಂದ ಅಲ್ಲ. ಯಾವಾಗ ನಾವು ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ನಂಬಿಕೆ ಇಡಲ್ವೋ, ದೇವರಲ್ಲಿ ಭಯಭಕ್ತಿ ಇರಲ್ವೋ, ಹಾಗೇನಾಗುತ್ತೆ, ಸೈತಾನ ನಮ್ಮನ್ನು ಕದಲಿಸೋದಕ್ಕೆ ಪ್ರಾರಂಭಿಸ್ತಾರೆ. ಸಮಸ್ಯೆಗಳು ಬಂದಾಗ ನಾವು ಸೋತು ಹೋಗ್ತಾ ಇರ್ತೀವಿ, ಕಷ್ಟಗಳು ಬಂದಾಗ ನಾವು ಸೋತು ಹೋಗ್ತಾ ಇರ್ತೀವಿ. ಪೂರ್ಣ ಹೃದಯದಿಂದ ಯೇಸು ಸ್ವಾಮಿಯನ್ನು ನಾವು ಸ್ವೀಕರಿಸಬೇಕು, ಆತನ ಕಡೆಗೆ ನಾವು ತಿರುಗಬೇಕು. ಪಶ್ಚಾತ್ತಾಪ ಅಂದರೆ ಅದೇ ನಮ್ಮ ತಪ್ಪನ್ನು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಪೂರ್ತಿಯಾಗಿ ಹೌದು ನಾನು ತಪ್ಪು ಮಾಡಿದ್ದೇವೆ, ಈ ವಿಷಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಅಂತ ನಾವು ದೇವರ ವಿಷಯದಲ್ಲಿ ಯಾವ ವಿಷಯದಲ್ಲಿ ನಾವು ತಪ್ಪು ಮಾಡಿರ್ತೀವೋ ಆ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಕಡೆ ತಿರುಗಬೇಕು. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಡ್ತಾನೆ. ಆ ಅವಕಾಶವನ್ನು ನಾವು ಅರ್ಥ ಮಾಡಿಕೊಂಡು ದೇವರ ಕಡೆ ನಾವು ತಿರುಗಬೇಕು. ಸೈತಾನ ಏನ್ ಮಾಡ್ತಾನೆ, ನಾವು ಎಡು ಬೀಳ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬೈಬಲಲ್ಲಿ ಒಂದು ಮಾತಿದೆ, ಏನಂತ ಹೇಳಿದ್ರೆ ಬಹುಧನಕ್ಕಿಂತ ಯಾವುದು ಉತ್ತಮ, ಬಹುಧನಕ್ಕಿಂತ ಯಾವುದು ಉತ್ತಮ ಅಂತ. ನೀವು ಬಹುಧನ ಉತ್ತಮ ಅನ್ಸುತ್ತೆ ನಿಮಗೆ, ಅದಕ್ಕೆ ಮುಂದಿದ್ದು ಗೊತ್ತಿಲ್ಲ. ಬಹುಧನಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಅದಲ್ವೇ? ಬಹುಧನಕ್ಕಿಂತ ಒಳ್ಳೆಯ ಹೆಸರು ಉತ್ತಮ ಅಂತ ಹೇಳಿ ಬೈಬಲಲ್ಲಿ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ. ಅಂದ್ರೆ ದುಡ್ಡು ಎಷ್ಟೇ ನಾವು ಸಂಪಾದನೆ ಮಾಡ್ಬೋದು, ಆದರೆ ಒಳ್ಳೆ ಹೆಸರು ಅಷ್ಟು ಬೇಗ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ದುಡ್ಡು ಅಂದ್ರೆ ಕಳ್ಕೊಂಡು ನಾವು ಸಂಪಾದನೆ ಮಾಡ್ಕೊಬಿಡ್ಬೋದು, ಹೆಸರು ಕಳ್ಕೊಂಡ್ಮೇಲೆ ಸಂಪಾದನೆ ಮಾಡೋದು ಕಷ್ಟ. ಒಂದ್ಸಲಿ ನಾವು ನಮ್ಮ ಹೆಸರನ್ನ ಕಳ್ಕೊಂಡಿದ್ದೀವಿ, ನಾವು ಕೆಟ್ಟವರಾಗಿದ್ದೀವಿ ಅಂದ್ರೆ ಮತ್ತೆ ಒಳ್ಳೆಯವರಾದ್ರೆ ತುಂಬಾ ಪ್ರಯಾಸ ಪಡ್ಬೇಕು. ನಾವು ಒಳ್ಳೆಯವರು ಆದ್ಮೇಲೂ ಕೂಡ ಜನ ನಂಬಲ್ಲ. ಒಂದ್ಸಲಿ ನಾವು ಕೆಟ್ಟವರಾದ್ಮೇಲೆ, ಕೆಟ್ಟವರು ಅನ್ಸ್ಕೊಂಡ್ಮೇಲೆ ನಾವೆಷ್ಟೇ ಒಳ್ಳೆಯವರು ಅಂತ ಒಳ್ಳೆಯದನ್ನೇ ಮಾಡ್ತಾ ಹೋದ್ರು ಕೂಡ ಜನರು ನಮ್ಮನ್ನು ನಂಬಲ್ಲ. ಅದಕ್ಕೆ ಬೈಬಲ್ ತುಂಬಾ ಸ್ಪಷ್ಟವಾಗಿರುತ್ತೆ, ಬಹುಧನಕ್ಕಿಂತ ಬಹು ಐಶ್ವರ್ಯಕ್ಕಿಂತ ಒಳ್ಳೆಯ ಹೆಸರು ತುಂಬಾ ಮುಖ್ಯ.
ಅಲ್ಲೂಯ್ಯ. ಎಷ್ಟೋ ಜನರ ಹೆಸರು ಹಾಳಾಗಿದೆ ಅಂತಾನೆ ಆತ್ಮಹತ್ಯೆಗಳು ಮಾಡ್ಕೊಳ್ತಾರೆ, ನನ್ನ ಹೆಸರು ಹಾಳಾಯಿತು ಅಂತ. ಸೊ ಇಲ್ಲಿ ನಮ್ಮ ಮನುಷ್ಯರು ಕ್ಷಮಿಸದೇ ಇರ್ಬೋದು ನಮ್ಮ ತಪ್ಪುಗಳನ್ನು, ಅದೇ ದೇವರು ಯಾವಾಗ ಕ್ಷಮಿಸೋರಾಗಿದೆ. ಅಲ್ಲೂಯ್ಯ. ದೇವ್ರ ಕಡೆ ನಾವು ತಿರುಗಿ, ಈಗ ಇಸ್ರಾಯೇಲರು ಅದೇ, ಇಸ್ರಾಯೇಲರು ಶಿಕ್ಷೆಗೊಳಗಾಗಿದ್ದು ಏನಕ್ಕಂದ್ರೆ ದೇವರ ಸೇವಕರು ಪ್ರವಾದಿಗಳು ಹೋಗಿ ಎಚ್ಚರಿಸಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಿರ್ಲಿಲ್ಲ ದೇವರ ವಾಕ್ಯವನ್ನು, ದೇವರ ಮನಸ್ಸನ್ನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳವ್ರಿಗೆ ಬಂತು. ಶತ್ರುಗಳಿಗೆ ಅವರು ದಾಸರಾಗಿದ್ದು, ಶತ್ರುಗಳಿಗೆ ಕೈಯಲ್ಲಿ ಅವರು ನಾಶವಾಗಿದ್ದು, ಇಸ್ರಾಯೇಲ್ ನಾಶವಾಗಿದೆ ಏನಂತಂದ್ರೆ ಅವ್ರು ದೇವ್ರ ಕಡೆ ತಿರುಗದೇ ಇರೋದು. ದೇವರು ಅವರೆಲ್ಲರೂ ಕೃಪೆಯ ಸಮಯ ಅಂತ ಕೊಡ್ತಾರೆ. ಇಸ್ರಾಯೇಲ್ ಅನೇಕ ಸರಿ ದೇವ್ರ ಕೃಪೆಯ ಸಮಯ ಕೊಟ್ಟರು. ಯಾವಾಗ ಆ ಕೃಪೆಯ ಸಮಯ ಮೀರುತ್ತೋ ಆಗ ದೇವರು ಅನ್ಯ ಜನರನ್ನ ಕಳಿಸಿ ಇಸ್ರಾಯೇಲ್ ದೇಶವನ್ನು ನಾಶ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ಕೂಡ ಯೇಸು ಸ್ವಾಮಿ ಬಂದ ಮೇಲೆ, ಯೇಸು ಸಿಲುಬೆಯಲ್ಲಿ ಸತ್ತ ದಿನದಿಂದ ಹಿಡಿದು ಇದುವರೆಗೂ ಕೃಪೆಯ ಸಮಯ. ಯೇಸು ಬರೋ ತನಕನೂ ಕೂಡ ಕೃಪೆಯ ಸಮಯ ಆಗಿದೆ. ಯೇಸು ಸ್ವಾಮಿ ಎರಡನೇ ಬರುವಿಕೆ ಬೇರೆ, ಆದರೆ ಆತನು ಒಂದು ರಹಸ್ಯ ಬರುವಿಕೆ ಇದೆ. ಸಭೆನ ಎತ್ಕೊಂಡು ಹೋಗೋದಕ್ಕಂತ ಯೇಸು ಸ್ವಾಮಿ ಬರುವ ದಿನ ಇದೆ, ಅದು ರಹಸ್ಯ ಬರುವಿಕೆ. ಮೊದಲನೇ ಬರುವಿಕೆ ಅದು ನಮಗೋಸ್ಕರ ರಕ್ತ ಸುರಿಸಕ್ಕಾಗಿ ಬಂದಿತ್ತು. ಆದರೆ ಎರಡನೇ ಬರುವಿಕೆ ಶಿಕ್ಷೆ ಕೊಡೋದಕ್ಕಾಗಿ, ನ್ಯಾಯ ತೀರ್ಪು ಕೊಡೋದಕ್ಕಾಗಿ ಬರೋದು. ಅದ್ರ ಮಧ್ಯದಲ್ಲಿ ಒಂದು ರಹಸ್ಯ ಬರುವಿಕೆ ಅಂತ ಹೇಳಿ, ಸೀಕ್ರೆಟ್ ಆಗಿ ಕಳ್ಳನ್ನು ಬರೋದೇ ಬರ್ತೀನಿ ಅಂತ ದೇವರು ಹೇಳಿದಾರಲ್ಲ, ಆ ರಹಸ್ಯ ಬರುವಿಕೆ ಇದೆ. ಆ ರಹಸ್ಯ ಬರುವಿಕೆ ದೇವರಲ್ಲಿ ನಂಬಿಕೆ ಇದ್ದವರು, ರಕ್ಷಣೆ ಹೊಂದಿದವರನ್ನ ಕರ್ಕೊಂಡು ಹೋಗೋದಕ್ಕಾಗಿ ಬರೋದಾಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ನಾವು ಬುದ್ಧಿ ಇಲ್ಲದಿರುವಂತಹ 5 ಕನ್ನಿಕೆಗಳ ತರ ಅಲ್ಲ, ಬುದ್ಧಿ ಇರುವಂತಹ 5 ಕನ್ನಿಕೆಗಳ ಹಾಗೆ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ನಾವೆಷ್ಟು ಬೇಗ ಪೂರ್ಣ ಹೃದಯದಿಂದ ದೇವರ ಕಡೆ ತಿರುಗ್ತೀವೋ ಅಷ್ಟು ಬೇಗ ದೇವರು ನಮ್ಮನ್ನ ಕ್ಷಮಿಸ್ತಾರೆ. ಇಸ್ರಾಯೇಲ್ ಸೋತೋಗಿದ್ದು ದೇವರ ಕಡೆ ತಿರುಗದೇ ಇರೋದ್ರಿಂದ. ಎರಡನೇದಾಗಿ ಪಾಪದ ಪ್ರತಿಫಲ ಇರೋದು, ಪಾಪಕ್ಕೆ ಪ್ರತಿಫಲ. ಪಾಪಕ್ಕೆ ಪ್ರತಿಫಲ ಅಂತ ನಾವು ನೋಡುವಾಗ ಇದರಲ್ಲಿ 3 ವಿಷಯಗಳು. ಮೊದಲು ವೈಯಕ್ತಿಕ ಪ್ರತಿಫಲ. ವೈಯಕ್ತಿಕ ಪಾಪಕ್ಕೆ ಪ್ರತಿಫಲ ಅಂತ ಹೇಳಿದ್ರೆ ನಾವು ಏನು ಪಾಪ ಮಾಡಿರ್ತೀವಿ, ಒಬ್ಬೊಬ್ಬರಾಗಿ ನಾವೇನು ತಪ್ಪು ಮಾಡಿರ್ತೀವಿ, ಅದಕ್ಕೆ ದೇವರು ಕೊಡುವಂತ ಪ್ರತಿಫಲ. ಅದನ್ನ ನಾವು ಅನುಭವಿಸಲೇಬೇಕು. ಈಗ ದೇವರು ಕ್ಷಮಿಸಿರ್ಬೋದು, ನಮ್ಮ ಪಾಪಗಳನ್ನ ನಾವು ದೇವ್ರ ಕಡೆ ತಿರುಗಿದಾಗ ಕ್ಷಮಿಸ್ಬೋದು. ಕೆಲವರೆಲ್ಲ ಏನಂತ ಹೇಳಿದ್ರೆ ನಾವು ದೇವ್ರು ನಂಬ್ಕೊಂಡ ಮೇಲೆ ಕೂಡ ತಪ್ಪು ಮಾಡಿದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿ. ಸಮಸ್ಯೆ ಏನಾಗುತ್ತೆ, ಅನ್ಯ ಜನ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ. ಸಮಸ್ಯೆ ಏನಾಗುತ್ತೆ, ಜೈಲುಗಳಿಗೆ ಹೋಗ್ಬೇಕಾಗುತ್ತೆ. ಸಮಸ್ಯೆ ಏನಾಗುತ್ತೆ, ಅನ್ಯ ಜನರಿಂದ ನಾವು ಕೆಟ್ಟವರಾಗಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಒಂದ್ ವೇಳೆ ದೇವ್ರ ದಿನ ಕ್ಷಮಿಸ್ಬೋದು, ಆದ್ರೆ ಜನ ಕ್ಷಮಿಸಲ್ವಲ್ಲ. ಒಂದ್ಸಲಿ ನಾವು ಅವರ ಕಣ್ಣಲ್ಲಿ ಕೆಟ್ಟವರಾದ್ರೆ ಮತ್ತೆ ನಾವು ಒಳ್ಳೆಯವರು ಅನ್ಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಏನ್ ಹೇಳುತ್ತೆ, ಪಾಪಕ್ಕೆ ಪ್ರತಿಫಲ ಪ್ರತಿಯೊಂದು ಅನುಭವಿಸಲೇಬೇಕು. ನೀನೇನ್ ಬಿತ್ತುತ್ತಿದೆಯೋ, ಏನ್ ಬಿತ್ತಿದೆಯೋ ಅದನ್ನ ಕುಯ್ಯಲೇಬೇಕು ಅಂತ ಬೈಬಲ್ ಹೇಳುತ್ತೆ. ನಾವು ಒಳ್ಳೆಯದನ್ನ ಬಿತ್ತಿದ್ರೆ ಒಳ್ಳೆಯದನ್ನೇ ಕುಯ್ತೀವಿ, ನಾವು ಕೆಟ್ಟದನ್ನ ಬಿತ್ತಿದ್ರೆ ಕೆಟ್ಟದನ್ನೇ ಕುಯ್ಯಬೇಕಾಗುತ್ತೆ. ಅರ್ಥ ಆಗ್ತದೆ? ಇಸ್ರಾಯೇಲರು ಅವರು ವೈಯಕ್ತಿಕವಾಗಿ ಏನೆಲ್ಲ ತಪ್ಪುಗಳನ್ನು ಮಾಡಿದ್ರು ಅದರ ಪ್ರತಿಫಲನ ಅವರು ಅನುಭವಿಸಿದ್ರು, ಅದರ ಶಿಕ್ಷೆಯನ್ನ ಅವರು ಅನುಭವಿಸಿದ್ರು. ಯಾವಾಗ ಪಶ್ಚಾತ್ತಾಪ ಪಡದೇ ಇದ್ದಾಗ, ಅವರು ತಪ್ಪನ್ನ ಅರ್ಥ ಮಾಡ್ಕೊಂಡು ದೇವ್ರ ಕಡೆ ತಿರುಗದೇ ಇದ್ದಾಗ ಶಿಕ್ಷೆ ಅನುಭವಿಸಿದ ಬೇರೆ ದಾರಿ ಇರಲಿಲ್ಲ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಜನಾಂಗಗಳ ಪಾಪದ ಪ್ರತಿಫಲ ಎಂಬುದಾಗಿ ನೋಡ್ತೇವೆ. ಜನಾಂಗಗಳ ಪಾಪಕ್ಕೆ ಪ್ರತಿಫಲ ಅಂದ್ರೆ ದೇಶವಾಗಿ ಮಾಡುವಂತಹ ಪಾಪ. ಇವಾಗ ಏನ್ ಮಾಡ್ತಿದ್ದಾರೆ ಸೈತಾನ ಗೊತ್ತಾ? ಜಾತಿಗೆ ಜಾತಿಗೆ ಪಾಪದಲ್ಲಿ ಬೀಳಿಸ್ತಾ ಇದ್ದಾರೆ. ನಮ್ಮ ಜಾತಿಗೆ ಈ ದೇವರು, ನಮ್ಮ ಜಾತಿಗೆ ಈ ಒಂದು ಆಚಾರ, ಈ ಪದ್ಧತಿಗಳು ಅಂತ ಹೇಳ್ಬಿಟ್ಟು ಒಂದೊಂದು ಜಾತಿ, ಒಂದೊಂದು ಕುಟುಂಬ, ಒಂದೊಂದು ವಂಶ, ನಾವಿಂಥವ್ರ ವಂಶದವರು, ನಮ್ಮ ಒಂದು ವಂಶದಲ್ಲಿ ಈ ತರ ಒಂದು ರೂಢಿ ಇದೆ, ಈ ತರ ಒಂದು ಕೆಲಸಗಳಿದೆ, ಈ ತರ ಒಂದು ಸಂಪ್ರದಾಯಗಳಿದೆ ಅಂತ ಹೇಳ್ಬಿಟ್ಟು ಸೈತಾನ ಏನ್ ಮಾಡ್ತಾನೆ, ಜಾತಿಗಳಿಗೆ, ಧರ್ಮಗಳಿಗೆ ಪಾಪದಲ್ಲಿ ಬೀಳಿಸ್ತಾ ಇದ್ದಾರೆ.
ಅದರಲ್ಲಿ ನಾವು ಜನಾಂಗಗಳ ಪಾಪಕ್ಕೆ ಪ್ರತಿಫಲ ಒಟ್ಟಿಗೆ ಅವರು ಒಂದು ಜನಾಂಗವಾಗಿ ಒಂದು ಗುಂಪಾಗಿ ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಕೊಡುವಂಥದ್ದು. ಈಗ ಆಗಲೇ ಹೇಳಿದ್ರೆ ದಾವಿದ ಮಾಡಿದ ತಪ್ಪಿಗೆ ದಾವಿದನ ಶಿಕ್ಷೆ ಕೊಟ್ಟರು ದೇವರು. ಹಾಗೇನೆ ಈಗ ಅಬ್ರಹಾಮ ತಪ್ಪು ಮಾಡ್ತಾನೆ ದೇವರು ಅಬ್ರಹಾಮನಿಗೆ ಶಿಕ್ಷೆ ಕೊಟ್ಟ. ಮತ್ತೆ ಆದಾಮ ಮಾಡಿದ್ರೆ ಆದಾಮನಿಗೆ ಶಿಕ್ಷೆ ಕೊಟ್ಟ. ಅದರ ಜೊತೆಗೆ ನಾವು ನೋಡ್ತಾ ಇರುವಂಥದ್ದು ದೇಶವೇ ತಪ್ಪು ಮಾಡಿದಾಗ, ಇಸ್ರಾಯೇಲ್ ದೇಶ ಇಡೀ ದೇಶವೇ ತಪ್ಪು ಮಾಡಿದಾಗ ಆ ದೇಶವನ್ನು ದೇವರು ಶಿಕ್ಷೆ ಮಾಡಿ. ಅರ್ಥ ಆಗ್ತದೆ. ಸೊ ಮೂರನೇದಾಗಿ ನಾವು ನೋಡುವಾಗ ಪ್ರತಿಫಲದಿಂದ ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ದೇವರ ಕಡೆಗೆ ನಾವು ತಿರುಗಬೇಕು ಅಂತ ಒಂದೇ ದಾರಿ. ಈ ಒಂದು ನಮ್ಮ ಪಾಪಗಳಿಂದ ಅಥವಾ ನಮ್ಮ ಒಂದು ಜನಾಂಗದ ಪಾಪದಿಂದ ನಾವು ಹೊರಗಡೆ ಬರಬೇಕು ಅಂದರೆ ಏನು ಮೂಲ ಪಾಪ, ಮೂರು ರೀತಿಯಾದ ಪಾಪಗಳ ಬಗ್ಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಮೂಲ ಪಾಪ ಅಂದರೆ ಆದಾಮ ಮಾಡಿದ ಪಾಪ, ಮತ್ತೆ ಪೂರ್ವಜರ ಪಾಪ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮಾಡ್ತಾ ಬಂದ ಪಾಪ, ಮತ್ತೆ ವಾಸ್ತವ ಪಾಪಗಳನ್ನು ನಾನು ಮಾಡಿದಂಥ ಪಾಪ. ಈ ನಮ್ಮ ಎಲ್ಲ ಪಾಪಗಳಿಂದ ನಾವು ದೇವರ ಕಡೆ ತಿರುಗಬೇಕು. ಒಂದು ವೇಳೆ ಈಗ ನಾವೆಲ್ಲರೂ ರಕ್ಷಣೆ ಹೊಂದಿದ್ದೀವ, ದೇವರ ಸ್ತೋತ್ರ, ನಮ್ಮ ಮೇಲೆ ಮೂಲ ಪಾಪ ಇಲ್ಲ, ನಮ್ಮ ಮೇಲೆ ಪೂರ್ವಿಕರ ಪಾಪ ಇಲ್ಲ. ಆದರೆ ಒಂದು ವೇಳೆ ನೀನು ನಾನು ವಾಸ್ತವ ಪಾಪಗಳನ್ನು ಮಾಡ್ತಿರೋದಾದರೆ ದೇವರ ರಕ್ತದಿಂದ ತೊಳೆಯಲ್ಪಟ್ಟ ಮೇಲೂ ಕೂಡ ನಾವು ವಾಸ್ತವ ಪಾಪಗಳನ್ನು ಮಾಡ್ತಿರ್ಬೇಕಾದ್ರೆ ದೇವರ ಕಡೆ ತಿರುಗಬೇಕಾಗಿದೆ. ಬೇರೆ ದಾರಿ ಇಲ್ಲ. ಈಗ ಗಲೀಜಾಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಹಾಗೆ ಬಿಟ್ಕೊತೀವ, ದೇಹನ ತೊಳ್ಕೊಂತೀವಿ, ಒಳ್ಳೆ ನೀರು ಹಾಕಿ ಸೋಪ್ ಹಾಕಿ ತೊಳ್ಕೊಂತೀವಿ. ಯೇಸುವಿನ ರಕ್ತ ಮಾತ್ರ ನಮ್ಮ ಪಾಪಗಳನ್ನು ತೊಳೆಯಲಿಕ್ಕೆ ಸಾಧ್ಯ. ಸೊ ನಮ್ಮನ್ನು ಕ್ಷಮಿಸುವ ದೇವರ ಬಳಿಗೆ ಬೇಗ ನಾವು ತಿಳ್ಕೊಂಡು ಹೋಗೋ ಒಂದೇ ಮಾರ್ಗ. ಹಲ್ಲೆಲೂಯ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಮೂರನೇ ಮುಖ್ಯ ವಿಷಯವನ್ನು ನೋಡುವಾಗ ಮರುಸ್ಥಾಪನೆಯ ವಾಗ್ದಾನ ಎಂಬುದಾಗಿ ನೋಡ್ತೀವಿ. ಮರುಸ್ಥಾಪನೆಯ ವಾಗ್ದಾನ ಎಂಬುದಾಗಿ ಇದರಲ್ಲಿ ಒಂದು ಮೂರು ವಿಷಯಗಳನ್ನು ನಾವು ನೋಡೋದಾದ್ರೆ, ತನ್ನ ಜನರನ್ನು ಆಶೀರ್ವದಿಸುವ ವಾಗ್ದಾನ ಎಂಬುದಾಗಿ ನೋಡಿ. ಅವರು ಪಶ್ಚಾತ್ತಾಪ ಪಟ್ಟು ನನ್ನ ಕಡೆ ತಿರುಗೋದಾದ್ರೆ ಎರಡು 18 27 ನೋಡ್ತೀವಿ. ಅವ್ರು ನನ್ನ ಕಡೆಗೆ ತಿರುಗೋದಾದ್ರೆ ನಾನು ಅವನ ಮತ್ತೆ ಮರುಸ್ಥಾಪನೆ ಮಾಡ್ತೀನಿ ಅಂತ, ಮತ್ತೆ ನನ್ನಲ್ಲಿ ನಿಲ್ಲಿಸ್ತೇನೆ ಅಂತ. ಹಲ್ಲೆಲೂಯ. ಸೊ ಅವನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿರೋದನ್ನ ನಾವು ನೋಡ್ತೀವಿ ವಚನಗಳಲ್ಲಿ. ಮತ್ತೆ ನನ್ನ ಜನರನ್ನು ಆತ್ಮಿಕವಾಗಿ ಆಶೀರ್ವದಿಸುವಂಥ ವಾಗ್ದಾನದ ಬಗ್ಗೆ ನಾವು ನೋಡ್ತೇವೆ. ಮೊದಲನೇದಾಗಿ ತನ್ನ ಜನರನ್ನ ಭೌತಿಕವಾಗಿ, ಸೊ ಇಲ್ಲಿ ಮೂರು ರೀತಿಯಾದ ವಾಗ್ದಾನಗಳನ್ನು ನಾವು ನೋಡ್ತೀವಿ. 2:23-27 ಯಾವ್ಯಾವ ರೀತಿ ಆಶೀರ್ವಾದ ಒಂದು ವೇಳೆ ಅರ್ಥ ಆಗ್ತಿದೆಯಾ ನಿಮಗೆ? ಒಂದು ವೇಳೆ ಇಲ್ಲಿ ಓದೋದಕ್ಕೆ ಅಥವಾ ನಾನು ಬರಿತಾ ಇರೋದ್ರಿಂದ ನಿಮಗೆ ಅರ್ಥ ಆಗದೆ ಇರ್ಬೋದು, ಅಥವಾ ಗಮನ ಕೊಡೋಕೆ ಆಗದೆ ಇರ್ಬೋದು. ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಕೆಲವರಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗುವಾಗ
ದೇವರು 3 ರೀತಿಯಾಗಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿರೋದು. ಒಂದು, ಯಾವ ರೀತಿ ನನ್ನ ಜನರನ್ನ ನಾನು ಆಶೀರ್ವದಿಸ್ತೇನೆ, ನನ್ನ ಜೊತೆ ಇರಲಿಕ್ಕೆ ನಾನು ಆಶೀರ್ವಾದ ಮಾಡೋದು ಅಂತ. ಯಾವ ರೀತಿ ಆಶೀರ್ವಾದ? ಒಂದು ಆತ್ಮಿಕವಾದ ಆಶೀರ್ವಾದ. ಹಲ್ಲೆಲೂಯಾ. ಆತ್ಮಿಕವಾಗಿ ನಾವು ದೇವ್ರ ಜೊತೆ ಇರ್ಲಿಕ್ಕೆ, ದೇವರಿಗಾಗಿ ಜೀವಿಸಲಿಕ್ಕೆ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ ಎಂಬುದಾಗಿ. ಮತ್ತೆ ಎರಡನೇದಾಗಿ ಭೌತಿಕ ಆಶೀರ್ವಾದ ಅಂದ್ರೆ ನಾವು ಶಾರೀರಿಕವಾಗಿ ನಮಗೆ ಬೇಕಾಗಿರುವಂತಹ ಈ ಲೋಕದಲ್ಲಿ ನಮಗೆ ಅವಶ್ಯಕತೆಗಳಾಗಿರುವಂತಹ ಎಲ್ಲವನ್ನ ದೇವರು ಒದಗಿಸ್ತೀನಿ ಅಂತ ಬಿಟ್ಟು ಹೇಳ್ತಿರುವಂಥದ್ದು. ಹಲ್ಲೆಲೂಯಾ. ನೀನು ಕೈ ಹಾಕುವ ಕೆಲಸವನ್ನ ನಾನು ಆಶೀರ್ವದಿಸ್ತೇನೆ ಅಂತ. ಕೆಲವರೆಲ್ಲ ಏನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ದೇವ್ರ ವಿಷಯಗಳನ್ನ, ನಾನು ಮನೆಯಲ್ಲಿದ್ರೂ ಪರವಾಗಿಲ್ಲ, ನಾನು ಕೆಲಸಕ್ಕೆ ಹೋಗಿಲ್ಲ ಆದ್ರೂ ಪರವಾಗಿಲ್ಲ, ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ, ದೇವ್ರು ನನ್ನನ್ನು ಕೊಡ್ತಾರೆ, ದೇವ್ರು ನನಗೆಲ್ಲ ಕೊಡ್ತಾರೆ. ಹೇಗೆ ಕೊಡ್ತಾರೆ? ಬೈಬಲಲ್ಲಿ ಸೋಂಬೇರಿಗಳನ್ನ ದೇವ್ರು ಆಶೀರ್ವದಿಸ್ತೀನಿ ಅಂತ ಎಲ್ಲೂ ಇಲ್ಲ. ಕೆಲಸ ಕಾರ್ಯ ಮಾಡಿರೋರನ್ನ ಆಶೀರ್ವಾದ ಮಾಡ್ತೀನಿ ಅಂತ ಬೈಬಲಲ್ಲಿ ಎಲ್ಲೂ ಇಲ್ಲ. ಬೈಬಲಲ್ಲಿ ಇರೋದೇನು ಗೊತ್ತಾ? ನೀನು ಕೈ ಹಾಕೋ ಕೆಲಸವನ್ನ ಆಶೀರ್ವದಿಸ್ತೇನೆ ಅಂತ. ನೀನು ವ್ಯಾಪಾರ ಮಾಡೋದನ್ನ ಆಶೀರ್ವಾದ ಮಾಡ್ತೀನಿ ಅಂತ. ನೀನು ಒಂದೊಳ್ಳೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ಅದನ್ನ ಆಶೀರ್ವಾದ ಮಾಡ್ತೀನಿ ಅಂತ. ನೀನು ಏನಾದರೂ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತೀನಿ ಅಂದ್ರೆ ಬಿಸ್ನೆಸ್, ಅದನ್ನ ಆಶೀರ್ವಾದ ಮಾಡ್ತೀನಿ ಅಂತ. ಹಲ್ಲೆಲೂಯಾ. ನೀನೇನು ಮಾಡ್ದೇನೆ ಮನೇಲಿ ಕೂತ್ಕೊಂಡು ಇಲ್ಲಿಯೇ ನನ್ನ ದೇವರು ಕಾಗೆನ ಕಳಿಸಿ ಊಟ ಕೊಟ್ಟ ಅಂತ ಹೇಳ್ಬಿಟ್ಟು ಅವನ ತರ ನೀನು ಬರಗಾಲದಲ್ಲಿದ್ರೆ ದೇವ್ರು ಕಳಿಸ್ತಾರೆ ಕಾಗೆನ. ಎಲ್ಲ ಸಮೃದ್ಧಿಯಾಗಿರ್ಬೇಕಾದ್ರೆ ಕಾಗೆಗೋಸ್ಕರ ಇದು ನೋಡೋದು ಮೂರ್ಖತನ ಅಲ್ವಾ? ಹೌದಾ ಅಲ್ವಾ? ಸೋಂಬೇರಿ, ಎಂತ ಸೋಂಬೇರಿಗಳಂದ್ರೆ ಅಡಿಗೆ ಮಾಡಿ ಇಟ್ಟಿದ್ರು ಕೂಡ ಬೈಬಲ್ ಹೇಳುತ್ತೆ ಜ್ಞಾನತೆಯಲ್ಲಿ ಊಟ ತಂದು ಮುಂದೆ ಇದ್ರು ಕೂಡ ಆ ಸೋಂಬೇರಿ ಊಟ ತಿನ್ನೋದಕ್ಕೂ ಕಷ್ಟಪಡ್ತಾರೆ. ಅಷ್ಟು ಸೋಂಬೇರಿಗಳಿರ್ತೀವಿ ಅಲ್ಲ. ದೇವರು ಹೇಳಿರುವಂಥದ್ದು, ಆದಾಮನಿಗೆ ಹೇಳಿದ್ದು ನೀನು ಕಷ್ಟಪಟ್ಟು ದುಡಿಬೇಕು ಅಂತ. ಹಲ್ಲೆಲೂಯಾ. ನೀನು ಕಷ್ಟಪಟ್ಟು ದುಡಿದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ. ನಿಮ್ಮ ಮನೇಲಿ ಕೂತಿರೋರನ್ನ ದೇವರು ಆಶೀರ್ವಾದ ಮಾಡಿದ್ರೆ ಅವರಷ್ಟು ಕೆಟ್ಟವ್ರು ಯಾರು ಬೇರೆ ಆಗಲ್ಲ. ಸುಮ್ಮನೆ ಇರೋರಿಗೆ ದೇವ್ರು ಕೊಡ್ತಾರೆ ಅಂದ್ರೆ ಅವನು ಪಾಪ ಮಾಡಿದ್ರೆ ಬೇರೆ ದಾರಿ ಏನಿದೆ ಹೇಳಿ? ಅರ್ಥ ಆಗ್ತಿದ್ರೆ ಕಷ್ಟಪಟ್ಟು ದುಡಿದಾಗ ಒಂದೊಂದು ರೂಪಾಯಿಗೂ ಬೆಲೆ ಗೊತ್ತಾಗೋದು. ಸೊ ನಿನ್ನ ಕಷ್ಟಾರ್ಜಿತವನ್ನ ನೀನು ಅನುಭವಿಸ್ತೀಯ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಸೊ ಹಾಗಾಗಿ ಇಲ್ಲಿ ಏನ್ ನಾವು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ದೇವ್ರ ಕಡೆ ನಾವು ತಿರುಗಿಕೊಳ್ಳುವಾಗ ಆತ್ಮಿಕವಾಗಿ ದೇವ್ರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಮೊದಲನೇದಾಗಿ ದೇವ್ರ ಜೊತೆಯಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನಾವು ನೋಡ್ಬೋದಲ್ಲ, ನಾನು ಯಾವ ರೀತಿ ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದೊಂದು ವಚನ ಕೂಡ ಈಗ ಓದೋದು ಕೂಡ ಸಮಯ ಜಾಸ್ತಿ ಆಗುತ್ತೆ. ನಿನ್ನ ಎಲ್ಲಾ ರೀತಿಯಲ್ಲೂ ಕೂಡ ಆತ್ಮಿಕವಾಗಿ ಆಶೀರ್ವಾದ ಮಾಡ್ತಾ ಶಾರೀರಿಕವಾಗಿ ನಿಮಗೆ ಬೇಕಾಗಿರೋದೆಲ್ಲವನ್ನು ಕೂಡ ನಾನು ದಯಪಾಲಿಸ್ತೇನೆ. ದೇವರು ಇಸ್ರಾಯೇಲ್ ಕೊಟ್ಟಂತ ದೇಶ ಹಾಲು ಜೇನು ಹರಿಯುವಂತ ದೇಶ. ಹಲ್ಲೆಲೂಯಾ. ಆದ್ರೆ ಅದು ನಮ್ಮ ಕಣ್ಣಿಂದ ನೋಡಿದ್ರೆ ಹಾಲು ಜೇನು ಹರಿಯುವ ದೇಶ ಅಲ್ಲ. ಎಲ್ಲರೂ ತಪ್ಪಾಗಿ ತಿಳ್ಕೊಳ್ಳೋದ್ರೆ ನಿಜವಾಗ್ಲೂ ಹಾಲು ಜೇನು ಹರಿತಾ ಇದ್ದೇನೋ ಕಾನಾನ್ ದೇಶದಲ್ಲಿ ಅಂತ. ಅಲ್ಲ ನೋಡ್ತೀವಿ, ಅಬ್ರಹಾಮ ಮತ್ತು ಲೋಟನನ್ನು ನೋಡುವಾಗ ಲೋಟನು ಒಳ್ಳೆ ಜಾಗ ಆರಿಸ್ಕೊಳ್ತಾನೆ, ಹಸಿರಿಗಿರುವಂಥದ್ದು ನದಿಗಳಿರುವಂತಹ ಸ್ಥಳನ ಆರಿಸ್ಕೊಂಡು ಅವನ ಆ ಕಡೆ ಹೋಗ್ತಾನೆ. ಅಬ್ರಹಾಮ ಹೋಗೋದು ಬರೀ ಬೆಟ್ಟ ಗುಡ್ಡ ಮರುಭೂಮಿ ಇರುವಂತ ಕಡೆ. ಮರುಭೂಮಿಯಲ್ಲಿ ಎಲ್ಲಾದ್ರೂ ನೀರು ಹರಿಯುತ್ತಾ? ದೇವರು ಹೇಳಿದ ಹಾಲು ಜೇನು ಹರಿಯುವಂತ ದೇಶದಿಂದ ಕೊಡ್ತಾನೆ. ಅದು ಮರುಭೂಮಿ ಆದ್ರೂ ಆ ಜಾಗವನ್ನು ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಅದು ಬೆಟ್ಟ ಗುಡ್ಡ ಆದ್ರೂ ದೇವರನ್ನು ಆಶೀರ್ವದಿಸ್ತಾರೆ. ದೇವರ ಆಶೀರ್ವಾದ ಇದ್ರೆ ಮರುಭೂಮಿಯಲ್ಲೂ ಕೂಡ ಇವತ್ತು ಇಸ್ರಾಯೇಲನ್ನು ಬೆಳೆಸ್ತಾ ಇದ್ದಾರೆ. ದೇವರ ನಮ್ಮ ಸ್ತೋತ್ರವಾದ. ದೇವರ ಆಶೀರ್ವಾದ ಇದ್ರೆ, ಇಲ್ಲಾಂದ್ರೆ ನಿಮ್ ಎಂಥ ನೆಲ ಇದ್ರೂ ಕೂಡ ಅದು ಶಾಪಕ್ಕೊಳಗಾಗಿದೆ ಅಂದ್ರೆ ನೀವು ಏನು ಹಾಕಿದ್ರೆ ಸರಿಯಾದ ಬೆಳೆ ಬೆಳೆಯಲ್ಲ. ದೇವರ ಆಶೀರ್ವಾದ ಇದ್ರೆ ಖಂಡಿತ ಒಳ್ಳೆ ಬೆಳೆ ಸಿಗುತ್ತೆ. ಸೊ ನಾವು ಕೈ ಹಾಕೋ ಕೆಲಸವನ್ನು ದೇವರು ಆಶೀರ್ವದಿಸಬೇಕು. ಪ್ರಾರ್ಥನೆ ಮೂಲಕ ನಮ್ಮ ಜೀವಿತವನ್ನು ಜೀವಿಸಬೇಕು. ಹಲ್ಲೆಲೂಯಾ. ಸೊ ಕೊನೆಯದಾಗಿ 4ನೇದಾಗಿ ನಾವು ನೋಡುವಾಗ ಕರ್ತನ ದಿನ ಎಂಬುದು. ಕರ್ತನ ದಿನದಲ್ಲಿ 3 ವಿಷಯಗಳನ್ನು ನೋಡುವಾಗ, ಮೊದಲು ಕರ್ತನ ದಿನದ ವಾಗ್ದಾನ. ಕರ್ತನ ದಿನದ ವಾಗ್ದಾನ 2:28-32. ಎರಡನೇದಾಗಿ ನಾವು ನೋಡುವಾಗ ಪವಿತ್ರಾತ್ಮನ ಬರುವಿಕೆ.
ಇದು 28, 29 ನೋಡ್ತೀವಿ. 2 28, 29 ಮತ್ತೆ ಮೂರನೇದಾಗಿ ರಕ್ಷಣೆಗಾಗಿ ದೇವರ ಕರೆ ಎಂಬುದು. ಇಲ್ಲಿ ನಾವು ನೋಡುವಾಗ 2:32 ಈಗಾಗಲೇ ನಾವು ಓದ್ಕೊಂಡದ. ಸೊ ಈ 3 ವಿಷಯಗಳು ಕರ್ತನ ದಿನ ಅಂತ ಹೇಳಿದ್ರೆ ಒಂದು ದಿನ ಬಂದೇ ಬರುತ್ತೆ. 28ರಿಂದ 32 ನಾವು ಅದನ್ನ ನೋಡಿದ್ವಿ. ಆ ದಿನ ಯಾವ ರೀತಿ ಎಷ್ಟು ಭಯಂಕರವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಎರಡನೇದಾಗಿ ಪವಿತ್ರಾತ್ಮನ ಒಂದು ಬರುವಿಕೆ ಬಗ್ಗೆ ನಾವು ನೋಡ್ತೀವಿ. ಯೋವೇಲನ ಪುಸ್ತಕದಲ್ಲೇ ಕರ್ತನ ದಿನದಲ್ಲಿ ದೇವರ ಆತ್ಮನು ಚಿಕ್ಕವರ ಮೇಲೆ ದೊಡ್ಡವರ ಮೇಲೆ ಬಂದು ಹಿಡಿತಾನೆ ಎಂಬುದಾಗಿ. ಅದು ಮಾರ್ಕನ ಮೇಲ್ಮನೆಯಲ್ಲಿ ನೆರವೇರುತ್ತೆ. 120 ಜನರು ಸೇರಿ ಯೆರೂಸಲೇಮಲ್ಲಿ ಮಾರ್ಕನ ಮೇಲ್ಮನೆಯಲ್ಲಿ ಕೂಡಿ ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಆತ್ಮನು 120 ಜನರ ಮೇಲೆ ಬಂತು. ಅದು ಕರ್ತನ ದಿನವಾಗಿತ್ತು. ಅಲ್ಲೂಯ, ದೇವರ ಆತ್ಮನಿಂದ ಅವರೆಲ್ಲರೂ ತುಂಬಲ್ಪಟ್ಟಿರುವುದಾಗಿ. ಮತ್ತೆ ರಕ್ಷಣೆಗಾಗಿ ದೇವರ ಕರೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಸ್ರಾಯೇಲರೇ, ನೀವು ರಕ್ಷಣೆ ಹೊಂದಬೇಕು ಅಂದ್ರೆ ದೇವರ ಕಡೆ ತಿರುಗಬೇಕು, ಕರ್ತನ ಕಡೆಗೆ ತಿರುಗಬೇಕು ಅಂತ. ಇಲ್ಲಿರುವಂತ ನೀವೆಲ್ಲರೂ ಕೂಡ ಧನ್ಯರಾಗಿದ್ದೀರ. ದೇವರನ್ನ ಕಂಡುಕೊಂಡು ರಕ್ಷಣೆ ಹೊಂದಿಕೊಂಡು ಈ ಒಂದು ಪಾಪದಿಂದ ತುಂಬಿರುವಂತಹ, ವಿಗ್ರಹಾರಾಧನೆಯಿಂದ ತುಂಬಿರುವಂತಹ ಮೋಸಕರವಾದ ಒಂದು ಪ್ರಪಂಚದಲ್ಲಿ ಯೇಸುನ ನಂಬಿ ಯೇಸುಗಾಗಿ ನೀನು ಜೀವಿಸ್ತಾ ಇದೆಯಾ ಅಂದ್ರೆ ನೀನು ಎಷ್ಟೋ ಧನ್ಯನಾಗಿದ್ದೀಯ. ಹಲ್ಲೆಲೂಯ, ದೇವರು ನಮ್ಮ ಸ್ತೋತ್ರವಾಗಲಿ. ಸೊ 4 ವಿಷಯಗಳು. ಒಂದು, ಪಶ್ಚಾತ್ತಾಪಕ್ಕಾಗಿ ಕರೆಯನ್ನು ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಪಾಪಕ್ಕೆ ಸಿಗುವಂತ ಪ್ರತಿಫಲ. ಮೂರನೇದಾಗಿ ನಾವು ನೋಡ್ತಾ ಇರುವಂತದ್ದು ಮರುಸ್ಥಾಪನೆ ಬಗ್ಗೆ ನೋಡ್ತೀವಿ. 4ನೇದಾಗಿ ಕರ್ತನ ದಿನವನ್ನು ನೋಡ್ತೇವೆ. ಈ 4 ವಿಷಯಗಳನ್ನ ನಾವು ಹೆಚ್ಚು ಧ್ಯಾನ ಮಾಡಬೇಕು. ಮುಕ್ತಾಯಲ್ಲಿ ಬರುವಾಗ ಒಂದು 4 ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ ಪಶ್ಚಾತ್ತಾಪದ ಮುಖ್ಯತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪಶ್ಚಾತ್ತಾಪ ಎಷ್ಟು ಪ್ರಾಮುಖ್ಯ ಅಂತ ನಾವು ತಿಳ್ಕೋಬೇಕು. ಎರಡನೇದಾಗಿ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಬೇಕು ಅಂತ ನೋಡ್ತೀವಿ. ಮೂರನೇದಾಗಿ ದೇವರ ರಕ್ಷಣೆಯಲ್ಲಿ ಭರವಸೆ ಬಿಡಬೇಕು ಅಂತ. ನಾಲ್ಕನೇದಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡಲು ಪ್ರಾರ್ಥಿಸುವಂತ. ಈ ಮುಕ್ತಾಯದಲ್ಲಿ 4 ವಿಷಯಗಳ ಬಗ್ಗೆ ನಾವು ಗಮನ ಹರಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ 4 ವಿಷಯಗಳು ಮೊದಲನೇದಾಗಿ ಪಶ್ಚಾತ್ತಾಪ ಎಷ್ಟು ಪ್ರಾಮುಖ್ಯತೆ ಅಂತ ತಿಳ್ಕೋಬೇಕು. ಆಗ್ಲೇ ನಾನು ಒಂದು ಚಿಕ್ಕ ಉದಾಹರಣೆ ಕೊಟ್ಟೆ ದಾವಿದನ ಬಗ್ಗೆ. ಅದೆಷ್ಟು ಪ್ರಾಮುಖ್ಯ. ಅವನು ಪಶ್ಚಾತ್ತಾಪ ಪಡೆದೇ ಇರೋದ್ರಿಂದ, ಅವನು ಮಾಡಿದ ತಪ್ಪು ಅಂತ ಹೇಳಿ ಅವನು ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಎಷ್ಟೆಲ್ಲ ಅನಾಹುತಗಳು ನಡೀತಾ ಕುಟುಂಬದಲ್ಲಿ. ಹಾಗಾಗಿ ದೇವರ ಕಡೆ ತಿರುಗೋದು, ಯೇಸುವೇ ಕ್ರಿಸ್ತನು ಅಂತ, ಯೇಸುವೇ ರಕ್ಷಕನು ಅಂತ ಆತನ ಕಡೆ ತಿರುಗೋದು ತುಂಬಾ ಮುಖ್ಯ. ಪಾಪಗಳನ್ನ ಬಿಟ್ಟು ಬಿಡೋದು ತುಂಬಾ ಮುಖ್ಯ. ಪಾಪಗಳನ್ನ ಬಿಟ್ಬಿಟ್ರೆ ದೇವರ ದಯೆ ದೊರಕುತ್ತೆ. ಅಲ್ಲೂಯ, ಏನ್ ದೊರಕುತ್ತೆ? ದೇವರ ದಯೆ, ದೇವರ ಕರುಣೆ. ಪಾಪದಲ್ಲೇ ಮುಂದುವರೆದ್ರೆ ನಾವು ಶಾಪಗಳು ಒಳಗಾಗ್ತೀವಿ, ಶಿಕ್ಷೆ ಒಳಗಾಗ್ತೀವಿ. ಅನ್ಯ ಜನರಿಂದ, ಲೋಕದವರಿಂದ, ಸೈತಾನನಿಂದ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತಿರುವಂಥದ್ದು, ದೇವರ ಮಕ್ಕಳಾಗಿ ನಾವು ಸಾಕ್ಷಿಯಾಗಿ ಜೀವಿಸಬೇಕು ಅಂದ್ರೆ ಸಂಪೂರ್ಣವಾಗಿ ನಮ್ಮ ದೇವರ ಕೊಟ್ಟ ರಕ್ಷಣೆಯಲ್ಲಿ ನಂಬಿಕೆ ಇಡಬೇಕು, ಭರವಸೆ ಇರಬೇಕು. ದೇವರ ಮಕ್ಕಳಾಗಿ ನಾವು ಜೀವಿಸಬೇಕು. ಅದ್ರ ಜೊತೆಗೆ ಪ್ರತಿದಿನ ನಮ್ಮ ಪ್ರಾರ್ಥನೆಯಲ್ಲಿ ಮುಖ್ಯ ಪ್ರಾರ್ಥನೆ ಏನಾಗಿರ್ಬೇಕು ಅಂದ್ರೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದಕ್ಕೆ. ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಡಬೇಕು
ಪರಿಶುದ್ಧಾತ್ಮದಿಂದ ನಾವು ನಡೆಸಲ್ಪಡುವಾಗ ದೇವರಿಗೆ ಇಷ್ಟವಾದ ಜೀವಿತವನ್ನು ಜೀವಿಸ್ತೇವೆ. ಅದೇ ನಮ್ಮ ಸ್ವಂತ ಆಲೋಚನೆಗಳಿಂದ ನಾವು ಜೀವಿಸುವಾಗ ಇಸ್ರಾಯೇಲ್ಯರಂತೆ ದೇವರ ವಿರುದ್ಧವಾದ ಜೀವಿತವನ್ನು ಜೀವಿಸಬೇಕಾಗುತ್ತೆ. ಇವತ್ತಿನ ವಾಕ್ಯದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಂಶದಲ್ಲಿ ಹೇಳಿದಾಗೆ 3 ವಿಷಯಗಳು ತುಂಬಾ ಪ್ರಾಮುಖ್ಯವಾದ ವಿಷಯಗಳು: ಪಶ್ಚಾತ್ತಾಪ, ಮರುಸ್ಥಾಪನೆ, ಕರ್ತನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯದಿಂದ ಇಲ್ಲಿ ಕೂಡಿ ಬಂದಿರುವಂತಹ ಸಭೆಯವರು, ಯೂಟ್ಯೂಬ್ ಅಲ್ಲಿ ಕೇಳ್ತಿರುವಂತಹ ಪ್ರತಿಯೊಬ್ಬರು ದೇವರು ಬಲಪಡಿಸಲಿ, ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಕರ್ತನೆ ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನ ಯೋವೇಲನ ಪುಸ್ತಕದಿಂದ ಧ್ಯಾನ ಮಾಡಿ ತೋರಿಸಬೇಕಾಗಿ ಸ್ತೋತ್ರ. ನಾವೆಲ್ಲರೂ ನಿಮ್ಮ ಆತ್ಮನಿಂದ ತುಂಬಲ್ಪಟ್ಟು ಅಪ್ಪ ದೇವರೇ, ನಿಮ್ಮ ರಕ್ಷಣೆಯಲ್ಲಿ ಸಂಪೂರ್ಣ ಭರವಸೆ ಇಟ್ಟು ನಮ್ಮೆಲ್ಲ ಪಾಪಗಳನ್ನು ಬಿಟ್ಟು ನಿಮ್ಮ ಕಡೆಗೆ ತಿರುಗುವಂತೆ, ಪಶ್ಚಾತ್ತಾಪ ಹೃದಯದಿಂದ ನಿಮ್ಮ ಕಡೆ ತಿರುಗಿ ಬರುವಂತೆ ಸಹಾಯ ಮಾಡಿ. ಆ ಕಡೆದು ಹೋದಂಥ ಕೆಟ್ಟ ಕುಮಾರನು ಯಾವ ರೀತಿ ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ನಾನು ನನ್ನ ತಂದೆಯ ಬಳಿಗೆ ಹೋಗೋದೇ ಉತ್ತಮ, ಇಲ್ಲಾಂದ್ರೆ ಇಲ್ಲೇ ನಾನು ಊಟ ನಿದ್ರೆ ಇಲ್ಲದೆ ಸಾಯ್ತೀನಿ ಎಂಬುದಾಗಿ ಅವನ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡು ಅವನು ಹಿಂತಿರುಗಿ ತಂದೆ ಬಳಿಗೆ ಬರೋದನ್ನು ನೋಡ್ತೇವೆ. ತಂದೆ ಎಷ್ಟೋ ಸಂತೋಷದಿಂದ ಅವನನ್ನ ಹತ್ತಿರಕ್ಕೆ ಸೇರಿಸ್ಕೊಂಡ, ಯಾವ ಶಿಕ್ಷೆಯನ್ನು ಕೊಡದೆ ಅಪ್ಪ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟು ನಡೆಸಿದ ಆ ಒಂದು ವಿಷಯ ಅಪ್ಪ ಆತ್ಮಿಕವಾಗಿ ನೀವು ನಮಗೆ ಅರ್ಥವಾಗುವಂತೆ ಹೇಳ್ತಿದ್ದೀರ. ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವೆಲ್ಲರೂ ನಿಮ್ಮ ಕಡೆ ತಿರುಗಿ ನಿಮಗೋಸ್ಕರವೇ ನಾವು ಸಾಕ್ಷಿಯಾಗಿ ನಿಲ್ಲುವಂತೆ ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ. ಆಮೆನ್.